ಭಕ್ತರನ್ನ ಮಾತಾಡಿಸೋ ವಿಚಾರದಲ್ಲಿ ಗುರು ಆಗೋಗ್ಬಿಡ್ತಾಳೆ. ಸಿಸ್ಟರ್, ಕತೆನ ಎಲ್ಲಿ ನಿಲ್ಸಿದೆ? You were telling something about the training, then? ಟ್ರೈನಿಂಗ್ ಅಂತ ಹೊರಟ್ರಾ? ಹೊಗೆ ಅಲ್ಲ, ಬೆಂಕಿ ಹಾಕಿದ್ರು ಜಾಗ ಖಾಲಿ ಮಾಡಲ್ಲ. ಏಯ್, ಮಂಗಗಳ ತರ ಆಡ್ಬೇಡಿ. ನಾ ಹೇಳೋದನ್ನ ಕೇಳಿ. ನಾವೀಗ ಹೋಗ್ತಾ ಇರೋದು ಕಡಲೂರು ಮಠ. ಅಲ್ಲೊಬ್ರು ಸ್ವಾಮಿ ಇದ್ದಾರೆ, ಮಹಾನ್ ಜ್ಞಾನಿ, ಅಷ್ಟೇ ದೂರ್ವಾಸ. ಟೆನ್ಷನ್ ಸ್ವಾಮಿ ಅಂತಾನೆ ಎಲ್ಲ ಕರೆಯೋದು. ಆ ಸ್ವಾಮಿಗಳು ಹೇಳ್ಕೊಡೋದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ ಬನ್ನಿ. ಎಲ್ಲಾ ಮಠದಲ್ಲಿರೋ ಹಾಗೆ ಆ ಮಠದಲ್ಲೂ ರಾಜಕೀಯ, ದ್ವೇಷ, ಪಾರ್ಟಿಗಳಿವೆ. ಹಿರಿಸ್ವಾಮಿ ಕಿರಿಸ್ವಾಮಿ ತಕರಾರುಗಳಿವೆ. ಅದೆಲ್ಲ ದೊಡ್ಡವ್ರ ಸಣ್ಣತನ. ನಿಮಗದು ಬೇಡ. ನಿಮ್ಮ ಕೆಲಸ ಏನಿದ್ರು ವಿದ್ಯೆ ಕಲಿಯೋದು. ಎಲ್ಲಿಗೆ ಬರಲಿ? ಜೀಪಳಿಗೆ ಒಳ್ಳೆ ಮಜಾ ಆಯ್ತಿಲ್ಲ. ಬಾ ಬೆಳಕ ಸ್ವಾಮಿ. ಅಪ್ಪಯ್ಯನವರು ಮತ್ತು ಶಿಷ್ಯಕೋಟಿ ಬನ್ನಿ. ತಂದೆ, ತಾವು ಬರೋ ಸೂಚನೆನ ಹಿರಿ ಸ್ವಾಮಿಗಳು ಕೊಟ್ಟಿದ್ರು. ಸಿಎಂ ಬಂದಿದ್ರಲ್ಲ, ಅವ್ರ ಜೊತೆ ಅಕ್ಷರ ದಾಸೋಹಕ್ಕೆ ಪಕ್ಕದಲ್ಲಿ ಹೋಗಿದ್ದಾರೆ. ಹೋಗೋ ಪ್ರೋಗ್ರಾಮ್ ಏನು ಇರ್ಲಿಲ್ಲ, ಫೋಟೋ ಸೆಷನ್ ಇತ್ತಲ್ಲ. ಬಂದ್ಬಿಡ್ತಾನೆ. ನಾನು ಹುಡುಗರನ್ನ ಇಲ್ಲೇ ಬಿಟ್ಟು ಹೊರಡ್ತೀನಿ. ಅವ್ರು ಬರೋಷ್ಟ್ರಲ್ಲಿ ಹುಡುಗರು ಉಣ್ಕೊಂಡ್ ಸಿದ್ಧರಾಗಿರ್ಲಿ. ಬೆಳಿಗ್ಗೆ ತಿಂಡಿ ತಿನ್ನಿಸದೇನೆ ಹೊರಡಿಸ್ದೆ. ನಾ ಬರ್ತೀನಿ. ಆಯ್ತಾಯ್ತು, ನೋಡ್ಕೊಂಡು ಹೋಗಿ. ಈ ಮಠಕ್ಕಂತ ಒಳ್ಳೆ ಹೆಸರಿಲ್ಲಪ್ಪ. ಇದಕ್ಕೇನು ಶ್ರೀಮಠನ ಅಂತಾರೆ. ತಾತ ಯಾಕೆ ಈ ಮಠಕ್ಕೆ ಕರ್ಕೊಂಡ್ ಬಂದ ನಮ್ಮನ್ನ? ಈ ಮಠದ ಮೇಲೆ ಬೇಜಾನ್ ಪೊಲೀಸ್ ಕೇಸುಗಳು ನಡೀತಿದೆಯಂತೆ. ಇವತ್ತು ಈ ಮಠದಲ್ಲಿ ಹುಡುಗಿ ಸ್ವಾಮಿ ಭಾಷಣ ಮಾಡ್ತಾಳಂತೆ. ಸಖತ್ತಾಗಿ ಅವಳಂತೆ. ನೀನ್ ಬರಗಿಲ್ಲ? ಬರ್ತಾ ಇಲ್ವಾ? ಕಿತ್ತ ಇರೋ ನನ್ನ ಮಕ್ಳ ಹುಡುಗಿ ಅದು ಇದು ಮಾತಾಡೋದಕ್ಕೆ ಮುಂಚೆ ಫಸ್ಟ್ ಊಟ ರೆಡಿ ಮಾಡ್ರು. ಸ್ವಾಮಿಗಳೇ, ಊಟದ ವ್ಯವಸ್ಥೆ ಎಲ್ಲಿ ಮಾಡೋರೆ? ಸ್ವಾಮಿಗಳ ಬಗ್ಗೆ ಏನೋ ಹುಡುಕ್ತಿರೋ ಹಾಗಿದೆ. ಮಿಸ್ಟರ್ ಕ್ವಾಸ್ಟಾ ಅವರೇ, ಅವ್ರು ಇರೋದು ಹಾಗೆ. ಲಕ್ಷಾಂತರ ಜನಕ್ಕೆ ಅನ್ನದಾನ ವಿದ್ಯಾದಾನ ಕೊಟ್ಟಂತ ಪುಣ್ಯಾತ್ಮರವರು. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಸಂಕೇತ ಅದು. ಅರ್ಥವಾಯ್ತೆ? ಆದ್ರೆ ಇವ್ರೆ ಸ್ವಾಮಿಗಳು ಮನಿಕೊಂಡ್ರೆ ಕಾಲ್ ಮೇಲೆ ಕಿತ್ಕೊಂಡ್ಬಿಡಲ್ವಾ? ನಾನು ಹೇಗೋ ಮಲಗ್ತೀನಿ. ಜೀವನದಲ್ಲಿ ನೀವು ಎಚ್ಚರವಾಗೋದು ಯಾವಾಗಮ್ಮ? ಸಮಯ ಅನ್ನ ಇನ್ನು ಸ್ವಲ್ಪ ಟೀಮಿನ ಮಾನ ಮರ್ಯಾದೆನ ಹರಾಜಾಕ್ಬಿಟ್ಟ. ಸ್ವಾಮಿ, ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಶಿವ ಯಾಕೆ ಕೇಳ್ತೀನಿ ಅಂದ್ರೆ, ಊಟ, ನಿದ್ರೆ, ಮೈಥುನ ಹಾಗೂ ಮೋಷನ್ ಟೈಮ್ ಟು ಟೈಮ್ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಮುಖ ಫ್ರೆಶ್ ಆಗಿರಲ್ಲ. ಸಾಂಬಾರ್ ಬರೋವರೆಗೂ ಒಂದ್ ಜೋಕ್ ಕೇಳ್ಬಿಡ್ತೀನಿ. ಹಂದಿ ಮರಿ ಅವ್ರ ಅಮ್ಮನ ಜೊತೆಲಿ ಕಕ್ಕ ತಿಂತೈತಂತೆ. ಅಮ್ಮ ಅಪ್ಪ ನಾವ್ ಮನ್ಸರು ಕಕ್ಕ ತಿಂತೀವಲ್ಲ, ಅವರು ನಮ್ ಕಕ್ಕ ತಿಂತಾರ ಅಂತ ಕೇಳ್ತದೆ. ಅದೀಗ ಅವ್ರ ಅಮ್ಮ ಸುಮ್ನೆರಪ್ಪ, ಊಟ ಮಾಡೋ ಅಸಹ್ಯ ಆತರ ಎಲ್ಲ ಮಾತಾಡ್ಬಾರ್ದು ಅಂತಂತೆ. ಜೋಗು ಎಲ್ಲೋಗ್ಬಿಟ್ರೆ ಇವ್ರು? ತಾವ್ ಮಾತ್ನಲ್ಲೇ ಮಲ ತಿನ್ಸ್ಬಿಟ್ರಲ್ಲ, ಬಾಯಿ ಮುಕ್ಕಳಿಸ್ಕೊಂಬರಕ್ ಹೋಗೋರೆ. ಅನ್ನ ಮಿಕ್ತಿ ಬಿಡೋ ವೇಸ್ಟ್. ರೇ ಸಾಂಬಾ, ಬರ್ರಿ ಇಲ್ಲೇ ಬರ್ರಿ, ಅನ್ನ ತಿನ್ನಾಗಾಯ್ತದ. ಏ ವೇಣುಗೋಪಾಲ, ಎಷ್ಟು ಚೆನ್ನಾಗಿ ಕುಡಿತಿದ್ಯೋ, ಎಷ್ಟು ವರ್ಷದಿಂದ ಕುಡಿತಿದ್ಯಪ್ಪ. ಎಷ್ಟು ವರ್ಷದಿಂದ ಅಲ್ಲಮ್ಮ, ಯಾಕೆ ಕುಡಿತೀಯ ಅಂತ ಕೇಳೋ. ನಮ್ದು ಒಂಥರ ಫ್ಯಾಮಿಲಿಗಣ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಏನೋ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಸರ್ತಿ ನಾವು ಸಂಧ್ಯಾವಂದನೆ ಮಾಡೋದು? ನೀನು ಏನೋ ತಾನೇ ನಿನಗೆ ತೋರಿಸ್ತೀನಿ ಬಾರ. ವೇಣು ಸರ್, ಎಣ್ಣೆ ಇದೆ, ಕೂಲ್ ಡ್ರಿಂಕ್ಸ್ ಇದೆ, ಸೋಡಾ ಇದೆ, ಚಿಪ್ಸ್ ಇದೆ. ಏನಾದ್ರೂ ಬೇಕಾಗಿದ್ರೆ ಕೇಳಿ ಸರ್. ಅಯ್ಯೋ ಯೋಯೋಯೋ, ಆ ಚಿಪ್ಸ್ ಯಾವತ್ತಿಂದೋ ಏನೋ ಸುಡುಗಾಡು. ಅವನಿಗೋಸ್ಕರ ಮಡಿಲಿ ಬಿಸಿ ಬಿಸಿ ತಂದೂರಿ ಚಿಕನ್ ಮಾಡ್ತಂದಿದ್ದೀನಿ. ತಗೋಪ್ಪ, ನೋಡು, ಉಪ್ಪು ಖಾರ ಕಡಿಮೆ ಇದ್ರೆ ಕೇಳು, ತಂದ್ ಹಾಕ್ತೀನಿ. ಅಯ್ಯೋ ಅಪ್ಪ ಅಮ್ಮ, ತಂದ್ಕೊಡ್ತೀನಿ ನನ್ನ ಪಾಕೆಟ್ ಮನೆಗೆ. ಬೇಡ ಕಣೆ, ನನ್ನ ಪಾಕೆಟ್ ಮನೆಗೆ ನಾನು ತಂದ್ಕೊಡ್ತೀನಿ. ಯಾರು ಕಿತ್ತಾಡ್ಬೇಕಾಗಿಲ್ಲ, ನಾನ್ ತಂದಿದ್ದೀನಿ. ತಾತ ನೋಡಪ್ಪ, ಇವಳನ್ನ ಮಾರ್ಕೆಟ್ ಇಂದ ಕರ್ಕೊಂಡ್ ಬಂದಿದ್ದೀನಿ. ನಿನಗೆ ಆಗತ್ತಾ ಹೇಳು, ಇಲ್ಲಾಂದ್ರೆ ನಾವು ಬೇರೆ ಅವಳನ್ನ ಕರ್ಕೊಂಡ್ ಬರ್ತೀವಿ. ಇವಳನ್ನ 9:00 ಗಂಟೆ ಕಳಿಸ್ಬೇಕು. ಅಲ್ಲಿ ತನಕ ನಿನ್ ರೂಮ್ ನಲ್ಲಿ ಕೂರ್ಸಿರ್ತೀನಿ. ನಿನ್ ಕೆಲಸ ಮುಗಿದ್ಮೇಲೆ ನನಗ್ ಬಂದು ಹೇಳು. ಆಮೇಲೆ ನಾ ಇವಳನ್ನ ಕರ್ಕೊಂಡೋಗ್ ಬಿಟ್ಟು ಬರ್ಬೇಕು. 1000 ರೂಪಾಯಿ ಕೇಳಲು 900 ರೂಪಾಯಿ ಒಪ್ಸಿದ್ದೀನಿ.
ನೀನೇನ್ ಕೊಡ್ಬೇಡ ನನ್ ಪೆನ್ಷನ್ ಇತ್ತಲ್ಲ ಅದನ್ನ ಕೊಟ್ಟಿದ್ದೀನಿ. ಸಿಗರೇಟ್ ಇತ್ತಲ್ಲ ಸಿಗರೇಟ್ ತಂದಿದ್ದೀನಿ ಆಯ್ತಾ? ಗಾರ್ ತಾತ ತುಂಟಿ ಸಿಗರೇಟ್ ಸಿಸ್ಟರ್ಸ್ ಎಣ್ಣೆ ಅಪ್ಪ ಚಿಕನ್ ಅಮ್ಮ ಏನು ಪುಣ್ಯ ನಂದು ಅಂತ ಐಬೋಗನ ಬಿಟ್ಟು ತಟ್ಟಾಡ್ಕೊಂಡು ಆಯ್ಕೊಂಡ್ ತಿನ್ನಕ್ಕೆ ಇಲ್ಲಿ ಯಾಕೆ ಬಂದೆ ಗುರುವೆ? ಒಂದ್ ದಿನಕ್ಕಾದ್ರೂ ನೋಡ್ಕೊಳ್ಳಿಲ್ಲಮ್ಮ ನಮ್ಮ ಮನೆಯಲ್ಲಿ. ಆಕಾಶ ಪತಿತಾತೋಯಂ ಆಕಾಶಾತ್ ಪರಿದಂತೋಯಂ ಯಥಾ ಗಚ್ಚತೆ ಸಾಗರ. ಸರಿಯಾಗಿ ಹೇಳು, ಶ್ರದ್ಧೆ ಇರ್ಬೇಕು, ಶ್ರದ್ಧೆ. ಅಪಭ್ರಂಶ ಹೇಳ್ತೀನಪ್ಪ, ನೀನೇನು ಹೊಡೆಯೋದು ಎಂಜಾಯ್ ಮಾಡ್ತಾ ಇದೆಯೋ, ಹೇಳ್ಕೊಡೋದು ಎಂಜಾಯ್ ಮಾಡ್ತಾ ಇದೆಯೋ? ಈ ಮನೆ ಫೋನ್ ನಂಬರ್ ಯಾರ್ಯಾರು ಕೊಟ್ಟಿದ್ದೀಯಾ? ಬೆಳಿಗ್ಗೆ ಅವಳು ಯಾವಳೋ ಫೋನ್ ಮಾಡ್ತಾಳೆ, 900 ರೂಪಾಯಿ ಕೊಟ್ರೆ ನಿನಗೂ ಬರ್ತೀನಿ ನಿಮ್ಮ ಮೊಮ್ಮಗನಿಗೂ ಬರ್ತೀನಿ ಅಂತಾಳೆ. ಯು ಇರೆಸ್ಪಾನ್ಸಿಬಲ್ ಇಡಿಯಟ್ ಆಫ್ ಎನ್ ಆಸ್. ಡರ್ಟಿ ಫೆಲೋ, ನಮ್ಮ ವಂಶದಲ್ಲಿ ಯಾಕೆ ಹೋಗ್ತೇನೆ ನೀನು? ಅದನ್ನ ನಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ಕೊತಾತ. ನೀನ್ ಮುಂಡಾ ಮೋಸ್ತು ದರಿದ್ರ ಮುಂಡದೆ ಅನಿಷ್ಟ. ಬೇಲು ಮನೆಗೆ ಹೋಗಿ ಚಿಕನ್ ತಿರ್ಗೋ ಬಂದಿದ್ಯಾ? ಕುಡಿ ಕುಡಿ ಪಂಚಗವ್ಯನ. ನಿನ್ ಯೋಗ್ಯತೆಗೆ ಬೆಂಕಿ ಹಾಕ ಹೋಗ್ತಾನೆ ಅವ್ರ ಮನೆಗೆಲ್ಲ. 5 ಹಸುಗಳು ಗಂಜಲ ಬೇಡಮ್ಮ, ಇನ್ನೊಂದ್ ಸರಿಯಾಗಿ ಮಾಡಲ್ಲಮ್ಮ. ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನನ್ನ ಫ್ರೆಂಡ್ಸ್ ಬಂದ್ರೆ ಲೈನ್ ಹೊಡಿತ್ಯಾ? ಸುಮ್ನೆ ಇರ್ರೆ, ತುಪ್ಪ ಸುರಿಬೇಡ್ರಿ. ಶುದ್ಧ ಆಗ್ತೀಯ ಕಣೋ ದರಿದ್ರ. ಕುಡಿ. ಸುಮ್ನೆ ಇರಮ್ಮ, ನಾನು ಹೇಳೋರ್ಗೆ ಕೇಳಮ್ಮ. ನೀವೆಲ್ಲ ಹಿಂಗೆ ಮಾಡ್ತಾ ಇದ್ರೆ ಹೊಟ್ಟೋಗ್ಬಿಡ್ತೀರ ಅಷ್ಟೇ ಮನೆ ಬಿಟ್ಟು. ಹಾಳಾಗ್ ಹೋಗ. ಹೋಗ್ತೀನಿ ಬಿಡು. ತೆಗಿ ಬಾಯ್ನ. ಅನ್ನೋ. ಗಂಜಲದ ವಾಸ್ತೆ ತಡಿಲಾರ್ದೆ ಇದನ್ನ ಕುಡಿಯೋದ್ ಕಲ್ಸ್ಬಿಟ್ಟೆ ಇವ್ರು. ಏನ್ ಸಾಹೇಬ್ರೆ, ನೀವು ರಸಲ್ ಮಾರ್ಕೆಟ್ ಅಲ್ಲಿ ಇದ್ರಾ, ಇಲ್ಲ ಮುಲ್ಲಾ ಸಾಬಿ ಸೈಕಲ್ ಶಾಪ್ ಅಲ್ಲಿ ಬ್ಲೋ ಹೊಡಿತಿದ್ರಾ, ಇಲ್ಲ ಪಾಪು ಮಾಡ್ತಿದ್ರಾ, ಇಲ್ಲ ಪಾಪ್ಕಾರ್ನ್ ಮಾಡ್ತಿದ್ರಾ? ವಾಟ್ ಆರ್ ಯು ಡೂಯಿಂಗ್? ಕ್ಯಾರಮ್ಯಾ ನಮ್ದಿಗೆ ಬ್ಯಾಕ್ ಗ್ರೌಂಡ್ ಗೆ ಬೇಕು. ನಾನು ಹೇಳ್ಬಿಟ್ರೆ ನೀನು ಚಡ್ಡಿ ಒಳಗೆ ಹುಚ್ಚಾಕೊಂಡ್ಬಿಡ್ತೀಯ. ನಮ್ದು ಶಿಷ್ಯ ಗೊತ್ತಾ? ಕೋಳಿ ಪಾಯಸ, ತನ್ವೀರು. ಇಂತ ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ನಿಮ್ ಫ್ರೆಂಡ್ಸ್ ಆಗಿದ್ರೆ? ಫ್ರೆಂಡ್ಸ್ ಎಲ್ಲ ರೀ, ಕಸ್ಟಮರ್ಸ್. ನಿಮಗೆ ಕಿತ್ತೋಗಿರೋ ಸ್ಟೋರಿನ ಹಾಲಿವುಡ್ ಸ್ಟೋರಿ ತರ ನಮ್ಗೆ ಹೇಳ್ತಿದ್ರಲ್ಲ, ನಮಗ್ ಬೇಕಾಗಿತ್ತೆ. ನಮಗ್ ರಾಣಿ ಬೇಡ, ರಾಜನ್ ಕಳ್ಸಿಪ್ಪ. ಹಸ್ತಾ ದೇಕು, ಇವನು ಹರಿಶ್ಚಂದ್ರನ್ ತುಂಡು. ಹೌದು ಸ್ವಾಮಿ, ನಾವು ಹರಿಶ್ಚಂದ್ರನ್ ತುಂಡೆಯ. ಒಂದು ಊರಲ್ಲಿ ಒಂದು ಸ್ಮಶಾನ ಇತ್ತು, ಅದನ್ನ ಒಬ್ಬನು ಕಾಯ್ತಾ ಇದ್ದ. ಸತ್ಯವನ್ನು ಪಾಲಿಸಲು ಸಾಮ್ರಾಜ್ಯದ ನಗೈದು ಸತಿಸುತ್ತರೊಡನೆ ಸಾಗುತ್ತಿಗನಯ್ಯ ಸತ್ಯಸಂಧ ಹರಿಶ್ಚಂದ್ರ. ಒಂದು ದಿನ ಒಬ್ಬ ಹೆಂಗಸು ತನ್ನ ಗಂಡನ ಬಾಡಿ ಸುಡೋದಕ್ಕೆ ಕಾಸಿಲ್ದೆ ನಮ್ ಡ್ಯಾಡಿ ಹತ್ತಿರ ಬರ್ತಾಳೆ. ಅಯ್ಯೋ, ನನಗ್ ಬಿಟ್ಟು ಹೋಗ್ಬಿಟ್ರಲ್ರಿ ಅನ್ಯಾಯವಾಗಿ. ಹೇಗ್ರಿ ನಾನು ಒಬ್ಳೆ ಹೋಗ್ಲಿ? ಅಯ್ಯೋ. ಸಹಾಯ ಮಾಡಿ ಸುಮ್ನೆ ಬಿಡ್ತಾನ? ಅವಳಿಗೆ ಇಮಿಡಿಯೇಟ್ ಆಗಿ ಬಾಳ್ ಕೊಡ್ತಾನೆ. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ ನಮಗೆ. ಬಾಳ್ ಕೊಟ್ಟ ಮೇಲೆ ಸುಮ್ನೆ ಇರ್ತಾನ? ಅವಳು ಬಾಳಿಗೊಂದು ಅರ್ಥ ಕೊಡ್ತಾನೆ, ಆ ಅರ್ಥನೇ ನಾನು. ಆ ಕರಿ ಅಂಡೆ ಈ ಗಂಡೆ. ಲೋ ವೆಂಕಟೇಶ, ಇಲ್ಲಿ ಕೇಳ. ಹೇಳು. ಚೆಲುವನ ಶೃಂಗಾರ ವರ್ಣನೆಗೆ ಮನಸೋತ ಚೆಲುವೆ ಅರ್ಪಿಸಿದಳು ತನ್ನ ಮೈಯ. ಚೆಲುವನ ರಸ ರಸಧಾರೆಯಾಗಿ ಹರಿದ ಮೇಲೆ ಚೆಲುವ ಚೆನ್ನಿಗನೇ ಮಾಯ. ಈಗ ಅವಳಿಗೆ ಉಳಿದದ್ದೊಂದೇ ಅಪರ್ಷನ್ ಗಾಯ. ಏನು ಊರಳ್ಳಾಡಿಸ್ಕೊಂಡು ಕವಿತೆ ಹೇಳ್ತಿದ್ರಲ್ಲ, ಏನ್ ನಿಮ್ ಕತೆ? ನಮ್ದು ಕತೆ ಅಲ್ಲ ಸ್ವಾಮಿ, ವ್ಯತೆ. ನಂಗೆ 6,500 ರೂಪಾಯಿ ಸಂಬಳ, ಗೌರ್ಮೆಂಟ್ ಕೆಲಸ, RTO ಡಿಪಾರ್ಟ್ಮೆಂಟ್. ಸಂಬಳದ ಮೇಲೆ ಗಿಂಬಳ. ನಿಮ್ ತಂಗಿನ ನನ್ಗೆ ಕೊಡ್ಬೇಕು. ನನ್ ತಮ್ಮನ್ ಯಾಕೆ ಕೊಡ್ತೀರಿ? ಅವನಿಗೆ ಕೆಲಸ ಕಾರ್ಯ ಏನೂ ಇಲ್ಲ. ಇದು ನಿಮ್ ತಂಗಿ ಭವಿಷ್ಯದ ಪ್ರಶ್ನೆ, ಯೋಚನೆ ಮಾಡಿ. ಇವನು ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಬರೋದು ರಾತ್ರಿ 12 ಗಂಟೆಗೆ. ಇವನ್ ಮದುವೆ ಆದ್ರೂ ಇವಳ ಜೊತೆ ದಿನ ಪೂರ್ತಿ ಇರೋರು ಯಾರು? ನಾನು. ನನಗೆ ಕೊಟ್ಟು ಮದುವೆ ಮಾಡ್ಬಿಡಿ, ದಿನ ಪೂರ್ತಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀನಿ. ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡ. ನನ್ ತಂಗಿ ಯಾರು ಇಷ್ಟಪಡ್ತಾಳ ಅವ್ರಿಗೆ ಮದುವೆ ಮಾಡ್ಕೊಡೋದು. ತಂಗಿ ಬಾಮ. ಇದ್ಯಾಕೋ ವರ್ಕೌಟ್ ಆಗ್ತಿಲ್ವೇ? ಸತ್ತಾರಿಕೆ ಇದು ಸಂಬಳದವರಿಗೆ ಸರಿ, ಖಾಲಿ ಕುಂತವರಿಗಲ್ಲ. ನಾನು ನಿರುದ್ಯೋಗಿ,
ಕೆಲಸ ಇಲ್ಲ ನಮ್ಮಣ್ಣ ರಾತ್ರಿ 12 ಗಂಟೆಗೆ ಬಂದ್ರು ಬೆಳಿಗ್ಗೆ 6 ಗಂಟೆ ತನಕ ಚೆನ್ನಾಗ್ ನೋಡ್ಕತ್ತಾನೆ ಅವಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಇಲ್ಲ ನೀನ್ ಮೊದ್ಲೇನ್ ಬಗ್ಲಿದ್ಯೋ ಅದೇ ಕರೆಕ್ಟ್. ನೀನೇ ಮದುವೆ ಆಗ್ಬೇಕು, ಇವನಿಗೆ ಮದುವೆ ಮಾಡ್ಕೊಟ್ಬಿಡಿ. ನಾನು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಬಹಳ ಸುಸ್ತಾಗಿರ್ತೀನಿ, ಇವನು ಮನೆಯಲ್ಲಿ ಆರಾಮಾಗಿರ್ತಾನೆ. ಪುರ್ಸೊತ್ ನಾಯ್ಡು ಅವನೇ ಚೆನ್ನಾಗಿ ನೋಡ್ಕೊಂತಾನೆ. ನನ್ ತಲೆಲ್ಲಾದ್ರೂ ಏನಿದೆ, ಒಂದು ಕೂದ್ಲು ಇಲ್ಲ. ನನ್ ಮುಖಕ್ಕೆ ಯಾಕೆ ಮದ್ವೆ, ಇವನೇ ಮದ್ವೆ ಆಗ್ಲಿ. ಅಣ್ಣ ಮದುವೆಗೆ ಕೂದ್ಲಿಗೆ ಎಂತ ಸಂಬಂಧ? ನಂಗೆ ಈಗ ಜ್ಞಾನೋದಯ ಆಗಿದೆ, ಮದ್ವೆನೇ ಬೇಡ ಅಂತ. ನೀನೊಮ್ಮೆ ಮದುವೆ ಆಗು, ನಾನು ಕಾಲುಂಗಾರ ನೋಡ್ಕೊಂಡು ಅವ್ಳ ಮುಖ ನೋಡ್ದೆ ನಿಭಾಯಿಸ್ಕೊಂಡು ಹೋಗ್ತೀನಿ. ಅಲ್ಲ, ಆ ಶ್ರೀರಾಮಚಂದ್ರ ಬಿಟ್ರೆ ತಮ್ಮನ್ನ ಪ್ರೀತಿ ಮಾಡೋ ಬ್ರದರ್ ನಾನೊಬ್ನೇ. ಈಗ ನಾನ್ ಹೇಳಿದ್ರೆ ಮುಗೀತು, ನೋ ಡಿಸ್ಕಷನ್. ಈಗ ನೀನೇ ಶೋಭಾ. ನೋಡಮ್ಮ, ನಿನ್ಗೆ ಯಾರು ಬೇಕು ಅನ್ಸುತ್ತೋ ಅವ್ರು ಹೂನಾರ ಹಾಕಮ್ಮ, ಹೋಗಮ್ಮ. ಇವಳನ್ನ ನನಗ್ ಕಟ್ಟಾಕ ನೋಡ್ದೆ ಅಲ್ಲ. ಈ ಸುಂದರಿ ಕಟ್ಕೊಂಡು ಸಾಯಿ ನನ್ ಮಗನ. ಈ ಬುದ್ಧಿ ಕಟ್ಕೊಂಡು ಬರುತ್ತೆ ನನ್ನ. ಅಲ್ಲಯ್ಯ, ಈ ಮುಖಕ್ಕೆ ನಿನ್ ಮುಖ ಇಷ್ಟ ಆಗ್ಲಿಲ್ಲ ಅಂದ್ಮೇಲೆ ಪ್ರಪಂಚದಲ್ಲಿ ನಿಂದ ಯಾವ ಹುಡುಗಿಗೆ ಇಷ್ಟ ಆಗ್ತೀಯಾ? ಹೋಗೋಗ್ ಮಠ ಸೇರ್ಕ. ನಿಮ್ ವೇದನೆ ನಮ್ಗೆ ಅರ್ಥ ಆಯ್ತು ತಂದೆ. ನೀವು ತೊಡೆ ಅಳ್ಳಾಡ್ಸೋದನ್ನ ಮುಂದುವರಿಸಿ. ಒಂದೇ ಅಲ್ಲ ಭಟ್ರೆ, ನಮ್ ದೊಡ್ಡಪ್ಪನ ಮಗಳು ನನ್ನಂಗೆ ಅವಳೆ ಟ್ರೈ ಮಾಡ್ತೀರಾ? ಯಾರು ಎಡಗೈ ಇಲ್ವಲ್ಲ ಅವಳ? ಬಿಡ್ರಿ, ನಮ್ಗೀಗ ಆಸೆನೆ ಹೊರಟೋಗಿದೆ. ಓಹ್, ಹೆಣ್ಣಿನ ಆಸೆನೆ ಹೊರಟೋಗ್ಯಾವ. ಇಲ್ಲ, ಮದ್ವೆ ಆಸೆ ಬಿಟ್ಬಿಟ್ಟಿದೀನಿ ಅಷ್ಟೇ. ಓ ಮಿಸ್ಟರ್ ಬಸರಾಳು, ಏನ್ ನಿಮ್ ಫ್ಲಾಶ್ ಬ್ಯಾಕ್? ಮಠಾಧಿಪತಿ ಬೇಕಾಗಿದ್ದಾರೆ. ಎಷ್ಟು ದಪ್ಪ ಗುಂಡಿಗೆ? ನಾನ್ ಕೇಳಿದ್ದು ರೇಟು. ಅದ್ ಕೇಳ್ತಾ ಇರೋದು ಈಗ, ಆಗ ಕೇಳಿದ್ದು ಹೆಂಗೆ ಅಂತ. ಏನ್ ಓದಿದ್ಯಾ? ನಂದು ಬಿಡು, ನೀನು ನೀನ್ ಕೇಳಿದಕ್ಕೆ ಸರಿಯಾಗಿ ಹೇಳ್ತಿದ್ದೀನಲ್ಲ. ನಾನ್ ಓದಿದ್ ನಿನಗೆ ಯಾಕೆ? ರೇಟ್ ಏನ್ ಹೇಳಪ್ಪ? 8 ರೂಪಾಯಿ. ಎಷ್ಟು ಲಾಟು? ಲಾಟ್ ಅಲ್ಲ, ಬೇಡ, ರೇಟ್ ಕಮ್ಮಿ ಮಾಡ್ಕೋ. ಮ್ಯಾಗಲ್ಚಿ ವಾಪಸ್ ತಂದು ಕೊಡ್ತೀಯಾ? ಈ ಮುಖಕ್ಕೆ ಚೌಕಾಸಿ ಬೇರೆ ಕೇಡು. ಮುಂದ್ಲಾಗಡಿ ನೋಡ್ಕೋ. 6 ರೂಪಾಯಿ ಮಾಡ್ಕೋತೀಯ, ಒಂದ್ 4 ತಗೋತೀನಿ. ಎಳ್ನೀರ್ ಬರಕಿಲ್ಲ. ರೈಟ್ ಹೇಳು. ಎಲ್ಲರೂ ದೇವಸ್ಥಾನ ಹೊಡೆದಿರ್ತಾರೆ. ಅಲ್ಲಿ ಹೋಗಿ ಆಯ್ಕೋ, ಹೋಗೋದು. ಲೇ ಹಾಲಾಕಂಡ್ಲ ನನ್ನ ಮಗನೇ, ಗಿರಾಕಿ ತ್ರಿಂಗೆ ಅನ್ಲ ಮಾತಾಡೋದು. ಅದಕ್ಕೆ ನಮ್ ವ್ಯಾಪಾರ ಹಿಂಗ್ ಡಲ್ ಹೊಡಿತಾ ಇರೋದು. ಗಲ್ಲದ ಮೇಲೆ ಕೂತ್ಕೊಂಡು ಗಲಾಟೆ ಮಾಡ್ತೇನ್ಲ. ನಡಿ ಆಚೆ. ಓ, ನಾ ಕಾಣ ನೀನ್ ವ್ಯಾಪಾರವ. 6 ಕೇಳಕ್ಕಿಲ್ಲ, 3 ಕಿಳಿಯಕ್ಕಿಲ್ಲ. ಆ ಚೌಕಾಸಿ ನಮಗ್ ಮುಂದೆ ಈ ಎತ್ ಮಗನ ಕಾಲು ಓದಿತ್ಯಾ? ಇದೆಯಾ ನೀ ಕೂಡ ಮರ್ವಾದಿ? ಹೋಯ್ತೀನಿ, ಹೋಗೋ. ಈ ಕಡೆ ತಲಾ ಹಾಕಿಲ್ಲ ನನ್ವೇ. ಬಾ ಈ ಕಡೆ. ಇನ್ನೊಂದ್ಸಲ ಏನ್ ಮಾಡ್ತೀನಿ ನೋಡು. ಕಾಲಿಡು ಕತ್ರ ಸಾಕ್ಬಿಡ್ತೀನಿ. ನೋಡ್ತಿರೋ, ಮಠಕ್ಕೆ ಸೇರ್ಕತೀನಿ, ಸ್ವಾಮಿ ಆಗ್ಬತ್ತೀನಿ. ನೀನೇ ಕಾಲ್ ತಗೊಳ್ ಒಳಗ್ ಕರ್ಕೋಬೇಕು. ಹಂಗ್ ಮಾಡ್ತೀನಿ. ಹೋಗ್ಲ ಕಂಡಿದ್ದೀನಿ ನೀನ್ ಕಿಸ್ಯೋದ. ವರ್ಗರದನ್ನು ಗೊಬ್ಬರವನ್ನು ಪ್ರತಿರೋಧಿಸಬಲ್ಲೆ, ಕಾಳಿತನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಬಾಳ ಸಿಡಿದ ಬಡಿತವನ್ನು ಬರಿ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃವಿನ ನಿಂದನೆಯ ಮಾತುಗಳನ್ನು ಮಾತ್ರ ಸಹಿಸಲಾರೆ. ಯಾವೋ ನೀನಾಗ್ರೀನೇ ನನ್ನ ಒಳಗೆ ಬಿಟ್ಕೊಳ್ಳೋಂಗ ಮಾಡ್ಲಿಲ್ಲ. ನಾನು ತೆಂಗಿನಕಾಯಿ ಶಾಂತಮ್ಮನ ಮಗ, ಅಂದ್ರೆ ನಿನ್ನ ಮಗ ಬಸವಣ್ಣಾಗೆ ಅಲ್ಲ. ತಿಳ್ಕೊ. ಹೋಗ್ಲ. ಏನೂ ವರ್ಕೌಟ್ ಆಗಲಿಲ್ಲ. ನಮಗೆ ಕಳ್ಸಿ ಹೋಯ್ತಾ ಇರೋದೇ ಒಳ್ಳೆಯದಷ್ಟೇ. ಓಹೋ, ಶಪಥಗೈದ ಬಬ್ರು ವಾಹನ. ಚಾಲೆಂಜ್ಗೆ ಬೆಳಗ್ಗೆಲ್ಲ ಕಿತ್ತು ರಾತ್ರಿ ಎಲ್ಲ ಉರಿ ಅಂದ್ರಂತೆ. ಹಂಗಾಗ್ಬಿಟ್ಟತ್ತು ಬದುಕು. ನೋಡ್ಕೊಳ್ಳಿ.